ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಇನ್ನು ಮುಂದೆ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ತೆಗೆದುಕೊಳ್ಬೇಕಂತ ಅಗತ್ಯ ಇಲ್ಲ. ಯಾಕಂದರೆ ನಿಮಗಿದೊಂದು ಖುಷಿ ವಿಚಾರ. ಯಾಕಂದರೆ ನೀವು ಲಡ್ಡನ್ನು ತೆಗೆದುಕೊಳ್ಬೇಕಾದ್ರೆ ಸಾಕು ಕಷ್ಟಪಡ್ತಾ ಇರ್ತೀರಿ. ಒಂದು ಹೊಸ ನೀತಿಯನ್ನು ಸರಳವಾದಂತಹ ಪ್ರಕ್ರಿಯೆಯನ್ನು ನಡೆಸೋಕೆ TTD ಮುಂದಾಕಿದೆ. ಹಾಗಾದರೆ ಏನಿರ್ಬೋದು ಆ ವಿಚಾರ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಫ್ರೀಡಮ್ TV. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ನಾನಾ ಭಾಗದ ಕಡೆಯಿಂದ ಜನ ಹರಿದು ಬರ್ತಾರೆ. ಹೀಗಿರುವಾಗ ಅಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ, ಮತ್ತು ನಮಗೆ ಟೈಮ್ ಎಲ್ಲಿ ಜಾಸ್ತಿ ವೇಸ್ಟ್ ಆಗುತ್ತೆ ಅಂದರೆ, ದರ್ಶನವನ್ನು ಪಡೆದ ನಂತರ ನಾವು ಆ ಪ್ರಸಾದವನ್ನು ತೆಗೆದುಕೊಳ್ಬೇಕಾದ್ರೆ ಕ್ಯೂ ಅಲ್ಲಿ ನಿಲ್ಲಬೇಕು. ಅದು ಒಂದು ಬಾರಿ ಇಲ್ಲ, ಒಂದು ಲಡ್ಡನ್ನು ತೆಗೆದುಕೊಳ್ಬೇಕಂದ್ರೆ ಎರಡೆರಡು ಬಾರಿ ಕ್ಯೂ ನಿಂತ್ಕೊಳ್ಬೇಕಾಗತ್ತೆ. ಅದು ತಿರುಪತಿಗೆ ಹೋದವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಅಂತ ಹೇಳಿ. ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋದವ್ರಿಗೆ ಒಂದು ಸಿಸ್ಟಮ್ ಇದೆ. ನಾವು ಬಸ್ಸಲ್ಲೇ ಆ ಒಂದು ಬೆಟ್ಟವನ್ನು ಹೋಗಿರ್ತೀವಿ ಅಂತಂದರೆ ಅವ್ರಿಗೂ ಒಂದು ಸಿಸ್ಟಮ್ ಇದೆ. TTD ಮಾಡಿರುವಂತಹ ನಿಯಮಗಳಿವು. ಆದರೆ ಇನ್ನು ಮುಂದೆ ನೀವು ದುಡ್ಡು ಕೊಡುವಂತಹ ವಿಚಾರದಲ್ಲಿ, ಟೋಕನ್ ಮಾಡುವಂತಹ ವಿಚಾರದಲ್ಲಿ, ಆ ಟೋಕನ್ ತೆಗೆದುಕೊಂಡು ಹೋಗಿ ಲಡ್ಡನ್ನು ತಗೊಳ್ತಿರಲ್ಲ, ಆ ಒಂದು ವಿಚಾರದಲ್ಲಿಯೂ ಕೂಡ ಒಂದು ಮಹತ್ವವಾದಂಥ ಬದಲಾವಣೆಯನ್ನು ಮಾಡ್ತಾ ಇದೆ. ಅದು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ TTD ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೋಡಿ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬೇಕು ಅಂತ ಹೇಳಿ ಸಾಕಷ್ಟು ಜನರು ವರ್ಷಾನುಗಟ್ಟಲೆ ಕಾಯ್ದಿರೋರು ಇದ್ದಾರೆ. ಮತ್ತು ಪ್ರತಿ ವರ್ಷವೂ ಕೂಡ ನಾವು ಹೋಗಿ ಬರ್ತೀವಿ ಎನ್ನುವಂಥ ಭಕ್ತರು ಇದ್ದಾರೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದವ್ಯ ಆಗಿರುವಂತಹ ಈ ತಿರುಪತಿ ತಿಮ್ಮಪ್ಪ ಏನಿದ್ದಾನೆ, ಅಲ್ಲಿ TTD ಏನಿದೆ ಅದು ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ. ಇನ್ನು ಮುಂದೆ ನಾವು ಪ್ರಸಾದವನ್ನು ತಗೋಬೇಕು ಅಂತಂದರೆ ಭಕ್ತರು ಗಂಟೆಗಟ್ಟಲೆ ಒಂದು ಸಾಲಿನಲ್ಲಿ ನಿಂತ್ಕೊಳ್ಬೇಕಾಗಂಥ ಯಾವುದೇ ರೀತಿಯ ಅಗತ್ಯ ಇಲ್ಲ. ಅಥವಾ ಪ್ರತ್ಯೇಕವಾಗಿ ಟೋಕನನ್ನು ತಗೋಬೇಕು ಅಂತ ಕೂಡ ಏನೂ ಇಲ್ಲ. ಇನ್ನು ಮುಂದೆ ನಾವು ಟೋಕನ್ ತಗೊಳ್ತಾ ಇದ್ವಿ ಈ ಹಿಂದೆ, ಈಗ ಆ ರೂಲ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಏನು ಭಕ್ತರು ಬರ್ತಾರೆ ಅವ್ರು, ಹಾಗಾದರೆ ನಾವು ಪ್ರಸಾದವನ್ನು ಹೇಗೆ ತಗೋಬೇಕು, ಟೋಕನ್ನು ಇಲ್ಲ ಅಂತೀರಿ, ದುಡ್ಡನ್ನು ಕೂಡ ಬೇರೆ ರೀತಿಯಾಗಿ ಪಾವತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಿ, ಮತ್ತು ಸಾಲಲ್ಲಿ ನಿಂತ್ಕೊಳ್ಬೇಕಾಗಿಲ್ಲ ಅಂತ ಕೂಡ ಹೇಳ್ತೀರಿ. ಹಾಗಾದರೆ ಏನು ರೂಲ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ನೋಡಿ, ಲಡ್ಡನ್ನು ಯಾರು ಕೊಡ್ತಾರೆ, ಆ ಲಡ್ಡನ್ನು ಕೊಡುವಂತಹ ಒಂದು ಪ್ರಕ್ರಿಯೆಯಲ್ಲಿ TTD ಅದನ್ನು ಸರಳ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ ಬದಲಾವಣೆ ನೋಡು. ಇದುವರೆಗೂ ನಾವು ಲಡ್ಡನ್ನು ತಗೋಬೇಕಾದ್ರೆ ನಿಂತ್ಕೊಳ್ತಾ ಇದ್ವಿ. ಭಕ್ತರು ಮೊದಲು ಹೋಗಿ ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಏನಿದೆ ಕೌಂಟರ್ಗಳೇನಿತ್ತೆ ಅಲ್ಲೂ ಹೋಗಿ ಹಣವನ್ನು ಕೊಡಬೇಕಾಗಿತ್ತು. ಇಲ್ಲಾಂದರೆ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದ ಕೌಂಟರ್ಗಳನ್ನು ಮಾಡ್ತಾರೆ ದುಡ್ಡನ್ನು ಕೊಡೋಕೆ ಅಂತಾನೆ. ಅಲ್ಲಿ ಹೋಗಿ ಹಣವನ್ನು ಕೊಟ್ಟು ಟೋಕನನ್ನು ತಗೊಂಡು ಬರಬೇಕಾಗಿತ್ತು. ಆ ಟೋಕನನ್ನು ತಂದ ನಂತರನೇ ನಾವು ಮತ್ತು ಬೇರೊಂದು ಲೈನ್ ಇರುತ್ತೆ, ಲಡ್ಡು ಕೊಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಲಡ್ಡನ್ನು ತಗೋಬೇಕಾಗಿತ್ತು. ದುಡ್ಡು ಕೊಟ್ಟು ಕೌಂಟರಲ್ಲಿ ಹೋಗಿ ದುಡ್ಡು ಕಟ್ಟಿ ಆ ಇದೇನಿದೆ ಟೋಕನನ್ನು ತಗೊಂಡು ಬರಬೇಕು, ಅದೊಂದು ಲೈನು. ಟೋಕನ್ ತಂದ ಮೇಲೆ ಹೋಗಿ ಲಡ್ಡನ್ನು ತಗೋಬೇಕಾಗಿತ್ತು, ಇನ್ನೊಂದು ಲೈನು. ಇಲ್ಲಿ ಏನಾಗ್ತಾ ಇತ್ತು ಅಂದರೆ, ಭಕ್ತರಿಗೆ ಜನರಿಗೆ ಕ್ಯೂ ನಿಂತ್ಕೊಂಡು ಸಾಕಾಗ್ತಾ ಇತ್ತು, ಕೆಲವರು ಟೈಮ್ ವೇಸ್ಟ್ ಆಗ್ತಾಯಿತ್ತು. ಇನ್ನು ವಯಸ್ಸಾದವರು ಮಕ್ಕಳ ಜೊತೆ ಯಾರಾದರೂ ಬಂದಿರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು. ಇದೆಲ್ಲವನ್ನು ಕೂಡ ಗಮನಿಸಿ ಈಗ TTD ಈ ನಿರ್ಧಾರಕ್ಕೆ ಬಂದಿದೆ. ನಿಂತ್ಕೊಳ್ಳೋದು ಬೇಡ, ನೂತನವಾಗಿ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇನ್ನು ಮುಂದೆ ಕೌಂಟರ್ಗೆ ನೀವು ನೇರವಾಗಿಯೇ ಹೋಗ್ಬೋದು. ಯಾವ್ಯಾವ ಕೌಂಟರ್ಗಳಿರುತ್ತೆ ಅಲ್ಲೇ ಹೋಗಿ ಹಣನ ಡೈರೆಕ್ಟಾಗಿ ಕಟ್ಬೋದು. ದುಡ್ಡು ಕಟ್ಟೋಕೆ ಒಂದು ಕೌಂಟ್ರು, ಲಡ್ಡನ್ನು ತಗೊಳ್ಳೋಕೆ ಒಂದು ಕೌಂಟರ್, ಇಲ್ಲ ಎಲ್ಲದಕ್ಕೂ ಸೇರಿಸಿ ಒಂದೇ ಕೌಂಟರು ಮಾಡ್ತಾ ಇದ್ದಾರೆ. ಇನ್ನೂ ಅಷ್ಟೇ ಅಲ್ಲ, ಕ್ಯಾಶ್ ಮಾತ್ರ ಕೊಡ್ತಾಯಿದ್ರು ಈ ಹಿಂದೆ. ಕ್ಯಾಶ್ ಕೊಟ್ಟರೆ ಮಾತ್ರ ನಾವು UPI ಪೇ ಮಾಡ್ತೀವಿ ಅಂತ ಹೋದರೆ ವಾಪಸ್ ಕಳಿಸ್ತಾ ಇದ್ರು. ಎಷ್ಟೋ ಬಾರಿ ಹಂಗಾಗಿದೆ ಎಷ್ಟೋ ಜನಕ್ಕೆ. ಈಗ UPI ಮೂಲಕ ಸ್ಕ್ಯಾನ್ ಮಾಡಿ ಕೂಡ ನೀವು ಲಡ್ಡನ್ನು ತಗೋಬೋದು. ಇದಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಾ ಇದೆ. ಯಾಕಂದರೆ ಡಿಜಿಟಲ್ ವ್ಯವಸ್ಥೆ ಏನಿದೆ, ಡಿಜಿಟಲ್ ಪಾವತಿಗೆ ಅವರು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಈ ಬಾರಿ ತಿರುಪತಿಯಲ್ಲಿ. ಈ ಹಿಂದೆ ಇದು ಇರಲೇ ಇಲ್ಲ. ಈಗ ಹೊಸದಾಗಿ ತೀರ್ಮಾನ ಆಗಿದೆ, ನಿರ್ಧಾರ ಆಗಿದೆ, ಸಭೆಯನ್ನು ನಡೆಸಿದ್ದಾರೆ. ನೇರವಾಗಿ ನಾವು UPIಯಿಂದ ಏನು ಗೂಗಲ್ ಪೇ, ಫೋನ್ಪೇ ಇದೆಲ್ಲವಲ್ಲ ಇದೆಲ್ಲ ಅದನ್ನು ಕೂಡ ಹೋಗಿ ಆರಾಮಾಗಿ ನಾವು ಅದನ್ನು ದುಡ್ಡು ಹಾಕಿ ನಾವು ತಗೋಬೋದು. ಒಂದು ಕೌಂಟರ್ಲ್ಲಿ ಹೋಗಿ ಟಿಕೆಟ್ ತೊಗೋಬೋದು, ಲಡ್ಡು ಕೂಡ ತಗೋಬೋದು, ಎರಡು ಕೂಡ ಅಲ್ಲೇ ಬರುತ್ತೆ. ಅದಕ್ಕೆ ಅಂತಾನೆ ಕೆಲವೊಂದು ಕೌಂಟರ್ಗಳನ್ನು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಬರೀ UPIನೂ ಇಲ್ಲ, ಕ್ಯಾಶು ಕೊಡಬಹುದು, UPI ಕೂಡ ಮಾಡೋದು, ಎರಡಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಭಕ್ತರಿಗೆ ಒಂದು ರೀತಿಯಾಗಿ ಉಪಯೋಗ ಆಗಲಿ ಮತ್ತು ಅವರ ಒಂದು ಕಾಯುವಿಕೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇತ್ತು ಇದರಲ್ಲಿ. ಎರಡೆರಡು ಬಾರಿ ಲೈನ್ ನಿಂತ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಟೋಕನ್ ತೊಗೊಳೋದು ನೋಡಿ, ಬೆಟ್ಟವನ್ನು ಹತ್ತಿ ಬರಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ನಮ್ಮನ್ನು ಸ್ಕ್ಯಾನ್ ಮಾಡಿ, ಫೇಸನ್ನು ಸ್ಕ್ಯಾನ್ ಮಾಡಿ ಅಲ್ಲೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ತೊಗೊಂಡೋಗಿ ನಾವು ಮೇಲಕ್ಕೆ ಹತ್ತಿ ಹೋದ ಮೇಲೆ ಅಲ್ಲಿ ಲಡ್ಡನ್ನು ತಗೋಬೇಕಾಗಿತ್ತು. ಹೀಗಾಗಿ ಇದು ಯಾವುದೂ ಕೂಡ ಬೇಡ, ಹೊಸ ನಿಯಮ ಈ ರೀತಿಯಾಗಿ ತಂದಿದ್ದಾರೆ. ಇನ್ನು ಮುಂದೆ ನೀವು ಏನು ಶ್ರಮ ಇಲ್ಲದೆ ನಿಮ್ಮ ಸಮಯವನ್ನು ಉಳಿಸಿ ಈ ರೀತಿಯಾಗಿ ನೀವು ದೇವರ ದರ್ಶನವನ್ನು ಪಡೆದು ನಿಮ್ಮ ಸಮಯವನ್ನು ಉಳಿಸ್ಕೊಂಡು ಬೇರೆ ಸಮಯವನ್ನು ಬೇರೆ ಕಡೆ ಹೋಗೋಕ್ಕೆ ನಿರ್ಧಾರ ಮಾಡ್ಕೊಳ್ಬೋದು. ಭಕ್ತರಿಗೆ ಅನುಕೂಲ ಆಗಲಿ. ಇದರಿಂದ ಭಕ್ತರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ TTD ನಿರ್ಧಾರದಿಂದ. ಲಡ್ಡಿನ ವಿಚಾರವಾಗಿ ನಾವು ಗೊಂದಲಗಳನ್ನು ನೋಡಿದ್ವಿ.
ಕೆಲವೊಂದು ಚರ್ಚೆಗಳನ್ನು ನೋಡಿದ್ವಿ, ಆ ಲಡ್ಡಲ್ಲಿ ಬೆರೆಸುವಂತಹ ಕೆಲವೊಂದು ರಾಸಾಯನಿಕ ವಿಚಾರಗಳ ಬಗ್ಗೆ ಕೇಳಿದ್ವಿ. ಅದರ ಬಗ್ಗೆ ಸಾಕಷ್ಟು ಇದ್ದರೂ ಕೂಡ ಅದೇ ಸಮಯದಲ್ಲಿ ಏನು ಚಂದ್ರಬಾಬು ನಾಯ್ಡು ಅವರು ಆರೋಪವನ್ನು ಮಾಡಿದರು, ಜಗನ್ಮೋಹನ್ ರೆಡ್ಡಿ ಅವರ ಆರೋಪ ಮೇಲೆ ಮೊದಲನೇ ಬಾರಿಗೆ ಕೇಳಿ ಬಂದಾಗಲೂ ಕೂಡ ಲಡ್ಡು ಮಾರಾಟದ ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಏರಿಕೆನೇ ಆಗಿತ್ತು ಹೊರತು ಇಳಿಕೆ ಆಗಿರಲಿಲ್ಲ. ಕೊಬ್ಬನ್ನು ಬೆರೆಸ್ತಾರೆ, ಆ ರೀತಿಯಾಗಿ ಈ ರೀತಿ ಮೈಲಿಗೆ ಆಗಿದೆ ಲಡ್ಡು ಪ್ರಸಾದ, ಇದು ಸರಿಯಲ್ಲ ಅನ್ನುವಂಥ ವಿಚಾರ ಬಂದಾಗಲೂ ಕೂಡ ಭಕ್ತರು ಯಾವುದೇ ರೀತಿಯಾಗಿ ಹಿಂಜರಿಕೆಯನ್ನು ತೋರಿಸಿರಲಿಲ್ಲ. ಪ್ರತಿ ಬಾರಿ ಏನಾಗ್ತಾ ಇತ್ತು, ಲಡ್ಡು ಏನು ಸೇಲ್ ಆಗ್ತಾ ಇತ್ತು ಅದಕ್ಕಿಂತ ಜಾಸ್ತಿನೇ ಸೇಲ್ ಆಗಿತ್ತು ಆವಾಗ. ಈ ಆರೋಪಗಳು ಕೇಳಿ ಬಂದರೂ ಕೂಡ ಅದು ದೇವರ ಮೇಲೆ ಭಕ್ತರಿಗಿರುವಂತಹ ಪ್ರೀತಿ ಮತ್ತು ಆ ಪ್ರಸಾದವನ್ನು ದೇವರ ರೀತಿಯಲ್ಲಿ ನೋಡುವಂತಹ ಭಕ್ತರ ರೀತಿ ಮನಸ್ಥಿತಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಹೀಗಾಗಿ TTD ಏನಿದೆ ಭಕ್ತರ ಅನುಕೂಲಕ್ಕಾಗಿ ಈ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ. ವೀಕ್ಷಕರೇ, ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.